ಸಿದ್ದರಾಮಯ್ಯನವರಿಗೂ ಇದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ. ನೀವು ಹೋಗಿ ನಮ್ಮ ಜಯಪ್ರಕಾಶ್ ಹೆಗಡೆ ಕೇಳಬೇಕು. ಸಿದ್ದರಾಮಯ್ಯನವ್ರು ಹೆಂಗೆ ಅದ್ರ ಬಗ್ಗೆ ಅವ್ರ ಮನೆ ವಿಚಾರ ಅವರೇನು ನೋಡಿಲ್ಲ. ಅದನ್ನು ಅಲ್ಲೇ ಕ್ಯಾಬಿನೆಟಲ್ಲಿ ಅವ್ರೇನು ರಿಪೋರ್ಟ್ ಕೊಟ್ಟಿದ್ರು ಅದೆಲ್ಲ ಕಂಪ್ಲೀಟ್ ಸೀಲ್ ಮಾಡಿ ಕಂಪ್ಲೀಟ್ ತಂದು ಕ್ಯಾಬಿನೆಟಲ್ಲಿ ವಿಡಿಯೋ ಮಾಡಿ ಓಪನ್ ಮಾಡಿದ್ರು. ಸೊ ಅವ್ರು ಹೆಂಗೆ ಆ ರೀತಿ ಸುಳ್ಳು ಹೇಳ್ತಾರೆ? ಭಾಳ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಹಂಗೆಲ್ಲ ಮಾತಾಡಬಾರ್ದು. ಸೊ ಅದೇನಿದ್ರು ನೀವು ಅವ್ರೇನಾದ್ರು ಕೇಳಬೇಕಾದ್ರೆ ಆ ಕಾಪೀಸು ಮತ್ತೊಂದೆಲ್ಲ ಒರಿಜಿನಲ್ಲು ನಿಜನ ಸುಳ್ಳು ಕೇಳಬೇಕಾದ್ರೆ ಜಯಪ್ರಕಾಶ್ ಹೆಗಡೆ ಅವ್ರ ಹತ್ರ ಹೋಗಿ ಅವ್ರು ಮಾತಾಡಲಿ. ಇಲ್ಲ ಅಂದರೆ ಅವ್ರ ಸೆಕ್ರೆಟರಿ ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟವರು ಅವ್ರು ಯಾರು ಆಫೀಸರ್ ಇದ್ದಾರೆ ದಯಾನಂದ ಯಾರು ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಅವ್ರಿಗೆ ಉತ್ತರ ಸಿಗ್ಬೋದು. ಇಲ್ಲಾಂದ್ರೆ ಅವ್ರ ಹತ್ರ ಸಂಪರ್ಕ ಮಾಡಿದ್ರೆ ಅವ್ರಿಗೆ ವಿಚಾರ ತಿಳಿಬೋದು. ಈ ರೀತಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಈ ರೀತಿ ಮಾತಾಡಬಾರ್ದು. ಸರ್ ಇನ್ನೂ ಒಂದು ವರ್ಷ ಬೇಕಾಗುತ್ತೆ ಸರ್. ಸತೀಶ್ ಜಾರಕಿಹೊಳಿ ಇದ್ದಿದ್ರು ತುಂಬಾ ಅಷ್ಟು ಸುಲಭ ಇಲ್ಲ ಅನ್ನುವಂತ ಅರ್ಥದಲ್ಲಿ ಹೇಳ್ತಾ ಇದ್ರು. ಒಂದು ವರ್ಷ ಬೇಕು. ನಾನು ಈಗ ಅದನ್ನ ಮಾತಾಡಕ್ಕೆ ಹೋಗಲ್ಲ. ಅವೆಲ್ಲ ಏನಿದ್ರು ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತೀವಿ, ಇಂಟರ್ನಲ್ ಮಾತಾಡ್ತೀವಿ. ಪಬ್ಲಿಕ್ ವಿಚಾರ ಮಾತಾಡೋ ವಸ್ತು ಅಲ್ಲ ಇದು. ಸಿಇಟಿ ಪರೀಕ್ಷೆ ಸರ್ ಶನಿವಾರ ತಪ್ಪಿಸಿತ್ತು. GT ಅದು ಜನವಾರ ತಗ್ಸಿದ್ದೆಲ್ಲ ತಪ್ಪು. ಆ ಸಂಪ್ರದಾಯಗಳನ್ನ ಯಾರು ಕೂಡ ಮಾಡೋಕ್ಕಾಗಲ್ಲ. ಆಗ್ಬೋದು, ಇಲ್ಲ ಅಂದರೆ ಲಿಂಗ ಕಟ್ಕೊಂಡಿರ್ತಾರೆ, ಉಡ್ದಾರ ಹಾಕಿರ್ತಾರೆ, ಅವನ್ನೆಲ್ಲ ಮಾಡೋಕ್ಕಾಗಲ್ಲ. ಬರೀ ಪೊಲೀಸ್ ಇದ್ರಲ್ಲಿ ಮಾತ್ರ ಯಾವ್ದಾದ್ರು ಸೆಲೆಕ್ಷನ್ನು ಮತ್ತೊಂದು ವಿಚಾರದಲ್ಲ ಆ ಒಂದು ಪದ್ಧತಿ ಇದೆ. ನಮ್ಮ ಪೊಲೀಸ್ ಸೆಲೆಕ್ಷನ್ ಬಿಟ್ಟರೆ ಬೇರೆ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಆ ರೀತಿ ಯಾರೂ ತೆಗಿಬಾರ್ದು. ಅದು ತೆಗೆದಿದ್ದು ತಪ್ಪು. ಈಗೇನಪ್ಪ ಅಂದರೆ ಸ್ವಲ್ಪ ಎದ್ಕೊಂಡು ಏನಾದ್ರು ಒಂದು IT ಐಟಮ್ಸು ಈಗ ಕೆಲವೆಲ್ಲ ಈ ಕಿವಿಗಳಿಗೆ ಇಟ್ಕೊಬಿಟ್ಟಿರ್ತಾರೆ, ಇಯರ್ಫೋನ್ಗಳಾಗಿರ್ತಾರೆ, ಬ್ಲೂಟೂತ್ಗಳು ಇಟ್ಕೊಬಿಟ್ಟಿರ್ತಾರೆ, ಸಣ್ಣ ಸಣ್ಣ ಡಿವೈಸು ಕಿವಿ ಒಳಗಡೆ ಕಾಣದಂಗೆ ಒಳಗಡೆ ಇಟ್ಕೊಬಿಟ್ಟಿರ್ತಾರೆ. ಇಂಥವೆಲ್ಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಕೆಲವು ಅನೇಕ ಘಟನೆಗಳು ನಡೆದ್ರಿಂದ ಯಾರೋ ಮಾಡಿರ್ಬೋದು. ಬಟ್ ಜನವಾರ ಮುಟ್ಟಿದ್ದು ತಕ್ಕಿದ್ದು ಅದು ಅವರ ಧರ್ಮದ ವಿಚಾರ. ಅವ್ರವ್ರು ಹಾಕೊಂಡು ಬಂದಂಥದ್ದು. ಈ ಕೆಲವರು ಮೂಗು ಚುಚ್ಚಿರ್ತಾರೆ, ಕಿವಿಗೆ ಓಲೆ ಹಾಕಿರ್ತಾರೆ, ಕೆಲವು ಉಡ್ದಾರ ಕಟ್ಕೊಂಡಿರ್ತಾರೆ, ಕೆಲವರು ಜನವಾರ ಹಾಕೊಂಡಿರ್ತಾರೆ, ಉಪನಯಗಳಾಗಿರ್ತದೆ, ಮಾಂಗಲ್ಯ ಸರ ಇರ್ತದೆ. ಇವೆಲ್ಲ ಕೂಡ ಮುಟ್ಟಬಾರ್ದು. ಇವೆಲ್ಲ ಇದು ನಮ್ಮ ಸರ್ಕಾರ ಯಾವುದಕ್ಕೂ ಇದಕ್ಕೆ ಅವಕಾಶ ಕೊಡುವುದಿಲ್ಲ. ಮುನಿರತ್ನ ಅವರು ರಾಜರಾಜೇಶ್ವರಿ ಟೈಮಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.